ಈ ಪದ್ಯ ಭಾಗವನ್ನು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದುಕೊಂಡಿದ್ದೇನೆ. ವಾಲ್ಮೀಕಿಯ ಆಶ್ರಮದಲ್ಲಿ ಸೀತೆಗೆ ಲವಕುಶರು ಜನಿಸಿದ ಸಂದರ್ಭ. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿನ್ನು ಸಂದೇಹಮಂ. ಜನಕಂಗೆ ನಾವನ್ಯರಲ್ಲ, ನಮ್ಮಾಶ್ರಮಕ್ಕೆ ಬಂದು ನೀನ್ ಸುಖದೊಳಿರ್ದಡೆ. ನಿನ್ನನು ಆವಾವ ಬಯಕೆಯುಂಟಿಲ್ಲಮಂ ಸಲಿಸಿ ತಾರೋವಿಕೊಂಡಿರ್ಪೆನ್ ಅಂಜದಿರೆಂದು ಸಂತೈಸಿ. ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆ ತಂದನು. ಚಿತ್ರಮಯವಾಗಿ ಕಟ್ಟಿತು ಪರ್ಣಶಾಲೆ, ಶತಪತ್ರಲೋಚನೆಗೆ ಬಳಿಕ ಅಲ್ಲಿ ಋಷಿಪತ್ನಿಯರ ಮಿತ್ರತ್ವಮಂ ತಳೆದು. ವಾಲ್ಮೀಕಿ ಮುನಿಪರಾರೈಕೆಯಿಂ ಸೀತೆ ತನ್ನ ಪುತ್ರೋದಯದ ಕಾಲಮಂ ನೋಡುತ್ತಿರ್ದಳ್. ಧರಿತ್ರಿಯೊಳ್ ದೃಢ ಪತಿವ್ರತೆಯರ್ಗೆ ನಿರ್ಮಲ ಚರಿತ್ರಮೆಂತಾದೊಡಂ ವಿಪರೀತಮಾದ ಪುದೇ ಭೂಪಾಲಕೆ ಎಂದನು. ಅವ ನಿಜಯ ಗರ್ಭಕ್ಕೆ ತುಂಬಿದುದು ನವಮಾಸದವಧಿ. ಬಳಿಕ ಒಂದಿರುಳ ಶುಭ ಲಗ್ನದೊಳ್ ಪಡೆದಳ್ ಅವಳಿ ಮಕ್ಕಳನು ಉಪಚರಿಸಿ ವಿದಗ್ಧಾಂಗನೆಯ ರಾಸೂತಿಕಾಗೃಹದೊಳು. ತವಕದಿಂದೈ ತಂದು ಮುನಿವಟುಗಳು ಸಿರಲು ಉತ್ಸವದಿಂದ ವಾಲ್ಮೀಕಿ ಋಷಿ ಬಂದು ನೋಡಿ ಕುಶಲವದಿಂದ ಸೇಚನಂ ಗೈದು ಕುಶಲವರೆಂದು ಪೆಸರಿಟ್ಟ ನರ್ಭಕರ್ಗೆ. ಬಾಲದೊಡಿಗೆಗಳಿಲ್ಲಮಂ ತೊಡಿಸಿ ನೋಡುವಂ, ಬಾಲಲೀಲೆಗಳನಾಡಿಸಿ ಮುದ್ದು ಮಾಡುವಂ. ಬಾಲಕರ್ಗಿನಿದಾದ ವಸ್ತುವಂ ಕೊಡುವಂ, ತನ್ನ ತೊಡೆಮಡಿಲೊಳಿಟ್ಟು ಲಾಲಿಸುವನ್. ಆವಗಂ ಜಪ ತಪ ಸಮಾಧಿಗಳ ಕಾಲಮಂ ಬಗೆಯದೆ ಮುನೀಶ್ವರಂ. ಕುಶಲವರ ಮೇಲಣಕ್ಕರುಳಿರ್ದನ್ ಆಶ್ರಮದೊಳುತ್ಸವಂ ಪೆರ್ಚಿದುದು ದಿನ ದಿನದೊಳು. ಬಿಡದೆ ಪಾಲ್ವೀರ್ವುದಂ ಕಳಿಯಲ್ ಓರಗೆ ಮಕ್ಕಳೊಡನೆ ಧೂಳಾಟ ಮೊದಲಾದ ಲೀಲೆಗಳ ಪರಿವಿಡಿಯಿಂದೆಸೆವ ಕುಮಾರರ್ಗೆ. ಮುನಿಪತಿ ಚೌಲಕರ್ಮಂಗಳಂ ಮಾಡಿಸಿ ತೊಡಗಿಸಿದನ್ ಅಕ್ಷರಾಭ್ಯಾಸಮಂ. ಬಳಿಕ ನಡೆನುಡಿಯ ಜಾಣ್ಮೆಯ ಕಲೆಯ ರಾಜಲಕ್ಷಣದ ಚೆಲ್ವಿಡಿದ ಲಲಿತಾಂಗದಿಂ. ಕುಶಲವರ್ಧನರಾಗಿ ರಂಜಿಸಿದರು. ಶ್ರೀ ಮಾಧವನ ಮನೋಹರದ ಸೌಂದರ್ಯಮಂ, ಕಾಮನ ಜನಕನ ಕಮನೀಯ ಲಾವಣ್ಯಮಂ. ರಾಮಚಂದ್ರನ ರಾಮಣೀಯಕದ ರೂಪಮಂ ತಾಳ್ದೊಗೆದ ಸುಕುಮಾರರ ಕೋಮಲಾಂಗದ ಸೊಬಗನಭಿವರ್ಣಿಸುವರುಂಟೆ. ಭೂಮಿಯೊಳ್ ಚೆಲ್ವಿಗೆ ವಸಂತನಂ ಮದನನಂ ಸೋಮನಂ ಪಡಿಯಿಡಲ್. ಪುನರುಕ್ತಮಪ್ಪುದೆನೆ ಕುಶಲವರ್ ಕಣ್ಗೆಸೆದರು.